ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬುಧವಾರ ನವವಿವಾಹಿತೆ ಗಾನವಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಗುರುವಾರ ರಾತ್ರಿ ಆಕೆ ಮರಣವನ್ನು ಅಪ್ಪಿರುತ್ತಾರೆ. ಆದರೆ ಒಂದು ಕಡೆ ಆ ಗಾನವಿ ಮೃತಪಟ್ಟಿದ್ರೆ, ಮತ್ತೊಂದು ಕಡೆ ಆಕೆಯ ಪತಿ ಮತ್ತು ಆ ಕುಟುಂಬಸ್ಥರು ನಾಪತ್ತೆಯಾಗಿರ್ತಾರೆ. ಸದ್ಯಕ್ಕೆ ನಾಪತ್ತೆಯಾಗಿದ್ದಂತಹ ಕುಟುಂಬಸ್ಥರು ಅಂದರೆ ಗಾನವಿ ಅವರ ಅತ್ತೆ ಜಯಂತಿ ಮತ್ತು ಆಕೆಯ ಪತಿ ಸೂರಜ್, ಇವರಿಬ್ಬರು ಸಹ ನಾಗ್ಪುರದ ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ಆದರೆ ನಿನ್ನೆ ಸಂಜೆ ಸುಮಾರು 5 ರಿಂದ 6 ಗಂಟೆಯ ಮಧ್ಯೆ ಸೂರಜ್ ಮತ್ತು ಜಯಂತಿ ಇಬ್ಬರು ಸಹ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಈ ಆತ್ಮಹತ್ಯೆಯ ಪ್ರಯತ್ನದಲ್ಲಿ ಸೂರಜ್ ಸಾವನ್ನಪ್ಪಿದ್ರೆ, ಜಯಂತಿ ಈಗ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಂದರೆ ಈ ಒಂದು ಆತ್ಮಹತ್ಯೆಗೆ ಕಾರಣ ಏನಂತ ಹೇಳಿದ್ರೆ, ಸದ್ಯಕ್ಕೆ ಗಾನವಿ ಅವರ ಪೋಷಕರು ಜಯಂತಿ ಮತ್ತು ಅವರ ಮಗನಾದಂತಹ ಸೂರಜ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಮತ್ತು ಬೇರೆ ರೀತಿಯಂತಹ ವಿಚಾರಗಳ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ರು. ನನ್ನ ಮಗಳಿಗೆ ಕಿರುಕುಳವನ್ನು ನೀಡಿದ್ರು, ವರದಕ್ಷಿಣೆಗಾಗಿ ಕಿರುಕುಳ ನೀಡಿದ್ರು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಮ್ಮ ಮಗಳಲ್ಲಿ ಇರಲಿಲ್ಲ, ಆದರೂ ಸಹ ತುಂಬಾ ಹಿಂಸೆಯನ್ನು ಕೊಟ್ಟಿದ್ರು. ಹೀಗಾಗಿ ನಮ್ಮ ಮನೆಗೆ ಆಕೆಯನ್ನು ವಾಪಸ್ ಕಳಿಸಿದ್ರು. ಇದರಿಂದ ನೊಂದು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನು ಮಾಡಿ ಅವರ ಮನೆ ಮುಂದೆ ಪತಿಯಾಗಿರುವಂತಹ ಸೂರಜ್ ಮನೆ ಮುಂದೆನೂ ಸಹ ನಿನ್ನೆ ಜೋರಾಗಿ ಗಲಾಟೆ ನಡೆದಿತ್ತು, ಪ್ರತಿಭಟನೆ ಕೂಡ ನಡೆದಿತ್ತು. ಆದರೆ ಇದರ ಬೆನ್ನಲ್ಲೇ ಈಗ ಸೂರಜ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ಪ್ರಕರಣವನ್ನು ಮತ್ತೊಂದು ತಿರುವಿಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಸಹ ಈಗ ನಾಗ್ಪುರಕ್ಕೆ ಭೇಟಿ ನೀಡಿದ್ದು, ಆಕೆ ಜಯಂತಿ ಮತ್ತು ಆಕೆಯ ಇನ್ನೊಂದು ಪುತ್ರ ಏನಿದ್ದಾರೆ ಸಂಜಯ್ ಅಂತ, ಅವರು ಈಗ ಒಂದು ಗಾನವಿ ಅವರ ಕುಟುಂಬಸ್ಥರ ಮೇಲೂ ಸಹ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಅವರನ್ನ ಹುಡುಕಾಟ ನಡೆಸ್ತಿದ್ರು. ಆದರೆ ಈಗ ಆತ್ಮಹತ್ಯೆ ವಿಚಾರ ತಿಳಿದ್ರು ಪೊಲೀಸರು ಸಹ ಅಲ್ಲೇ ಹೋಗಿದ್ದಾರೆ. ಈ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆಯೂ ಸಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾವು 2 ತಿಂಗಳ ಒಳಗಡೆನೆ ಜೀವನವನ್ನ ಕಟ್ಕೋಬೇಕಾಗಿದ್ದಂತಹ ಇಬ್ಬರು ದಂಪತಿಗಳೇನಿದ್ದಾರೆ, ಈ ದಂಪತಿ ಜೀವನ ದುರಂತದಲ್ಲಿ ಅಂತ್ಯ ಕಂಡಿರುವಂತದ್ದು. ರಂಗನಾಥ್, ಕಳೆದ ಬುಧವಾರ ನವವಿವಾಹಿತೆ ಗಾನವಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಗುರುವಾರ ರಾತ್ರಿ ಆಕೆ ಮರಣವನ್ನು ಅಪ್ಪಿರುತ್ತಾರೆ. ಆದರೆ ಒಂದು ಕಡೆ ಆ ಗಾನವಿ ಮೃತಪಟ್ಟಿದ್ರೆ, ಮತ್ತೊಂದು ಕಡೆ ಆಕೆಯ ಪತಿ ಮತ್ತು ಆ ಕುಟುಂಬಸ್ಥರು ನಾಪತ್ತೆಯಾಗಿರ್ತಾರೆ. ಸದ್ಯಕ್ಕೆ ನಾಪತ್ತೆಯಾಗಿದ್ದಂತಹ ಕುಟುಂಬಸ್ಥರು ಅಂದರೆ ಗಾನವಿ ಅವರ ಅತ್ತೆ ಜಯಂತಿ ಮತ್ತು ಆಕೆಯ ಪತಿ ಸೂರಜ್, ಇವರಿಬ್ಬರು ಸಹ ನಾಗ್ಪುರದ ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ಆದರೆ ನಿನ್ನೆ ಸಂಜೆ ಸುಮಾರು 5 ರಿಂದ 6 ಗಂಟೆಯ ಮಧ್ಯೆ ಸೂರಜ್ ಮತ್ತು ಜಯಂತಿ ಇಬ್ಬರು ಸಹ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಈ ಆತ್ಮಹತ್ಯೆಯ ಪ್ರಯತ್ನದಲ್ಲಿ ಸೂರಜ್ ಸಾವನ್ನಪ್ಪಿದ್ರೆ, ಜಯಂತಿ ಈಗ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಂದರೆ ಈ ಒಂದು ಆತ್ಮಹತ್ಯೆಗೆ ಕಾರಣ ಏನಂತ ಹೇಳಿದ್ರೆ, ಸದ್ಯಕ್ಕೆ ಗಾನವಿ ಅವರ ಪೋಷಕರು ಜಯಂತಿ ಮತ್ತು ಅವರ ಮಗನಾದಂತಹ ಸೂರಜ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಮತ್ತು ಬೇರೆ ರೀತಿಯಂತಹ ವಿಚಾರಗಳ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ರು. ನನ್ನ ಮಗಳಿಗೆ ಕಿರುಕುಳವನ್ನು ನೀಡಿದ್ರು, ವರದಕ್ಷಿಣೆಗಾಗಿ ಕಿರುಕುಳ ನೀಡಿದ್ರು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಮ್ಮ ಮಗಳಲ್ಲಿ ಇರಲಿಲ್ಲ, ಆದರೂ ಸಹ ತುಂಬಾ ಹಿಂಸೆಯನ್ನು ಕೊಟ್ಟಿದ್ರು. ಹೀಗಾಗಿ ನಮ್ಮ ಮನೆಗೆ ಆಕೆಯನ್ನು ವಾಪಸ್ ಕಳಿಸಿದ್ರು. ಇದರಿಂದ ನೊಂದು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನು ಮಾಡಿ ಅವರ ಮನೆ ಮುಂದೆ ಪತಿಯಾಗಿರುವಂತಹ ಸೂರಜ್ ಮನೆ ಮುಂದೆನೂ ಸಹ ನಿನ್ನೆ ಜೋರಾಗಿ ಗಲಾಟೆ ನಡೆದಿತ್ತು, ಪ್ರತಿಭಟನೆ ಕೂಡ ನಡೆದಿತ್ತು. ಆದರೆ ಇದರ ಬೆನ್ನಲ್ಲೇ ಈಗ ಸೂರಜ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ಪ್ರಕರಣವನ್ನು ಮತ್ತೊಂದು ತಿರುವಿಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಸಹ ಈಗ ನಾಗ್ಪುರಕ್ಕೆ ಭೇಟಿ ನೀಡಿದ್ದು, ಜಯಂತಿ ಮತ್ತು ಆಕೆಯ ಇನ್ನೊಂದು ಪುತ್ರ ಏನಿದ್ದಾರೆ ಸಂಜಯ್ ಅಂತ, ಅವರು ಈಗ ಒಂದು ಗಾನವಿ ಅವರ ಕುಟುಂಬಸ್ಥರ ಮೇಲೂ ಸಹ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಅವರನ್ನ ಹುಡುಕಾಟ ನಡೆಸ್ತಿದ್ರು. ಆದರೆ ಈಗ ಆತ್ಮಹತ್ಯೆ ವಿಚಾರ ತಿಳಿದ್ರು ಪೊಲೀಸರು ಸಹ ಅಲ್ಲೇ ಹೋಗಿದ್ದಾರೆ. ಈ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆಯೂ ಸಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾವು 2 ತಿಂಗಳ ಒಳಗಡೆನೆ ಜೀವನವನ್ನ ಕಟ್ಕೋಬೇಕಾಗಿದ್ದಂತಹ ಇಬ್ಬರು ದಂಪತಿಗಳೇನಿದ್ದಾರೆ, ಈ ದಂಪತಿ ಜೀವನ ದುರಂತದಲ್ಲಿ ಅಂತ್ಯ ಕಂಡಿರುವಂತದ್ದು. ರಂಗನಾಥ್.